ಒಂದು ಮೆಸೇಜ್ ಒಂದು ಜೀವನ. ಬೆಂಗಳೂರಿನ ಹತ್ತಿರದ ಒಂದು ಸಣ್ಣ ಪಟ್ಟಣದಲ್ಲಿ ವಾಸಿಸುತ್ತಿದ್ದ 19 ವರ್ಷದ ಆದಿತ್ಯ ಎಲ್ಲರಿಗೂ ಹಾಸ್ಯಮಯ, ಖುಷಿಯ ಹುಡುಗ. ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಫಾಲೋವರ್ಸ್ ಇದ್ರೂ ಅವನ ಮನಸ್ಸಿನಲ್ಲಿ ಯಾರಿಗೂ ಗೊತ್ತಾಗದ ಖಾಲಿತನ ಇತ್ತು. ಅವನಿಗೆ ಒಂದೇ ಕನಸು, ದೊಡ್ಡ ಯೂಟ್ಯೂಬರ್ ಆಗ್ಬೇಕು. ಪ್ರತಿದಿನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದ, ಆದ್ರೆ ವ್ಯೂಸ್ ಬರ್ತಿರ್ಲಿಲ್ಲ. ಕಾಮೆಂಟ್ಸ್ನಲ್ಲಿ ಕೆಲವರು ಹಾಸ್ಯ ಮಾಡ್ತಿದ್ರು, ಇದು ಕೂಡ ವಿಡಿಯೋವಾ, ನೀನು ಬಿಡು ಯೂಟ್ಯೂಬ್. ಈ ಮಾತುಗಳು ಅವನ ಹೃದಯಕ್ಕೆ ಚುಚ್ಚುತ್ತಿದ್ದವು. ಒಂದು ರಾತ್ರಿ ಅವನು ತುಂಬಾ ಬೇಸರದಿಂದ ತನ್ನ ಫೋನ್ ಆಫ್ ಮಾಡಿಬಿಟ್ಟ. ನನ್ನಿಂದ ಆಗಲ್ಲ ಎಂದು ಮನಸ್ಸಿನಲ್ಲಿ ಹೇಳ್ಕೊಂಡ. ಅದೇ ಸಮಯದಲ್ಲಿ ಅವನ ಫೋನ್ಗೆ ಒಂದು ಮೆಸೇಜ್ ಬಂತು. ಅಪರಿಚಿತ ನಂಬರ್. ಅಣ್ಣ, ನಿಮ್ಮ ವಿಡಿಯೋಗಳು ನನಗೆ ತುಂಬಾ ಇಷ್ಟ. ನಾನು ತುಂಬಾ ದುಃಖದಲ್ಲಿದ್ದಾಗ ನಿಮ್ಮ ವಿಡಿಯೋ ನೋಡಿ ನಗ್ತೇನೆ. ದಯವಿಟ್ಟು ಬಿಡ್ಬೇಡಿ. ಆದಿತ್ಯ ಕಣ್ಣಲ್ಲಿ ನೀರ್ ತುಂಬಿತು. ಅವನು ರಿಪ್ಲೈ ಮಾಡಲಿಲ್ಲ, ಆದ್ರೆ ಆ ಒಂದು ಮೆಸೇಜ್ ಅವನ ಮನಸ್ಸಿನಲ್ಲಿ ಸದ್ದು ಮಾಡ್ತಿತ್ತು. ಮರುದಿನ ಮತ್ತೆ ವಿಡಿಯೋ ಹಾಕಿದ. ಈ ಬಾರಿ ಹೃದಯದಿಂದ ಮಾತಾಡಿದ. ನಮ್ಗೆ ಎಲ್ಲರೂ ನಗ್ತಾರೆ ಅಂತ ಅಲ್ಲ, ಕೆಲವರು ನಮ್ಮನ್ನು ನೋಡಿ ಬದುಕೋಕೆ ಧೈರ್ಯ ಮಾಡ್ತಾರೆ. ಆ ವಿಡಿಯೋ ವೈರಲ್ ಆಯಿತು. ಲಕ್ಷಾಂತರ ವ್ಯೂಸ್, ಸಾವಿರಾರು ಕಾಮೆಂಟ್ಸ್. ಆದಿತ್ಯಗೆ ಆ ಮೆಸೇಜ್ ಕಳುಹಿಸಿದ ಹುಡುಗ ಯಾರು ಎಂದು ತಿಳಿಯಬೇಕೆನಿಸಿತು. ಅವನು ಆ ನಂಬರ್ಗೆ ಕರೆ ಮಾಡಿದರು. ಕರೆ ತೆಗೆದದ್ದು ಒಂದು 14 ವರ್ಷದ ಹುಡುಗಿ, ನಂದಿತಾ. ಅವಳು ಆಸ್ಪತ್ರೆಯಲ್ಲಿದ್ದಳು. ಗಂಭೀರ ಅನಾರೋಗ್ಯ. ಶಾಲೆಗೆ ಹೋಗಲಾಗ್ತಿರ್ಲಿಲ್ಲ. ಸ್ನೇಹಿತರು ದೂರವಾಗಿದ್ರು. ಅವಳಿಗೆ ಖುಷಿ ಕೊಡ್ತಿದ್ದದ್ದು ಆದಿತ್ಯನ ವಿಡಿಯೋ ಮಾತ್ರ. ಅಣ್ಣ, ನಾನು ಯಾವಾಗ್ಲೂ ನಿಮ್ಮನ್ನು ನೋಡ್ತಾ ಇರ್ತೀನಿ. ನೀವು ನಗ್ತೀರಾ ಅಂದ್ರೆ ನನಗೂ ಶಕ್ತಿ ಬರ್ತದೆ. ಆದಿತ್ಯ ಮಾತೇ ಬರ್ಲಿಲ್ಲ. ಅವನು ಆ ದಿನದಿಂದ ಪ್ರತಿದಿನ ನಂದಿತಾಗಾಗಿ ಒಂದು ಚಿಕ್ಕ ವಿಡಿಯೋ ಮಾಡ್ತಿದ್ದ. ಅವಳ ಹೆಸರನ್ನು ಹೇಳದೆ, ಆದ್ರೆ ಅವಳಿಗೋಸ್ಕರ. ಒಂದು ದಿನ ಆಸ್ಪತ್ರೆಯಿಂದ ಕರೆ ಬಂತು. ನಂದಿತಾ ಸ್ಥಿತಿ ಗಂಭೀರ. ಆದಿತ್ಯ ಆಸ್ಪತ್ರೆಗೆ ಓಡಿದ. ಆದ್ರೆ ಅವನು ತಲುಪುವಷ್ಟರಲ್ಲಿ ನಂದಿತಾ ಇಹಲೋಕ ತ್ಯಜಿಸಿದ್ದಳು. ಆದಿತ್ಯ ಹೃದಯ ಒಡೆದಂತೆ ಆಯ್ತು. ಆದ್ರೆ ನಂದಿತಾ ತಾಯಿ ಒಂದು ಚಿಕ್ಕ ಡೈರಿ ಕೊಟ್ರು. ಅದ್ರೊಳಗೆ ನಂದಿತಾ ಬರೆದಿದ್ದಳು, ನನಗೆ ಜೀವನ ಸ್ವಲ್ಪ ಸಮಯ ಮಾತ್ರ ಇರಬಹುದು, ಆದ್ರೆ ಆದಿತ್ಯ ಅಣ್ಣನ ವಿಡಿಯೋ ನೋಡಿ ನಾನು ನಗ್ತಿದ್ದ ಪ್ರತಿದಿನ ನನಗೆ ಹೊಸ ಹುಟ್ಟು. ಆದಿತ್ಯ ಅತ್ತ. ಆದ್ರೆ ಆ ಕಣ್ಣೀರಿನಲ್ಲಿ ಒಂದು ನಿರ್ಧಾರ ಹುಟ್ಟಿತು. ಅವನು ಒಂದು ವಿಶೇಷ ವಿಡಿಯೋ ಮಾಡಿದರು. ಶೀರ್ಷಿಕೆ, ಒಂದು ಮೆಸೇಜ್ ಒಂದು ಜೀವನ. ಅದರೊಳಗೆ ಅವನು ಹೇಳಿದ ಮಾತು, ನೀವು ಮಾಡೋ ಒಂದು ಸಣ್ಣ ಕೆಲಸ ಯಾರಾದ್ರೂ ಜೀವನದಲ್ಲಿ ದೊಡ್ಡ ಬೆಳಕು ಆಗಬಹುದು. ಬಿಡಬೇಡಿ, ನೀವು ಯಾರಿಗೋ ಕಾರಣ. ಆ ವಿಡಿಯೋ ಕೇವಲ ವೈರಲ್ ಆಗಲಿಲ್ಲ, ಲಕ್ಷಾಂತರ ಜನರು ತಮ್ಮ ಕಥೆಗಳನ್ನು ಹಂಚಿಕೊಂಡರು. ಆದಿತ್ಯನ ಚಾನೆಲ್ ದೊಡ್ಡದಾಯಿತು, ಆದ್ರೆ ಅವನು ಎಂದಿಗೂ ಮರೆತಿಲ್ಲ ಅವನ ಯಶಸ್ಸಿಗೆ ಕಾರಣವಾದ ಆ ಒಂದು ಮೆಸೇಜ್. ಪ್ರತಿ ವರ್ಷ ನಂದಿತಾ ಹುಟ್ಟುಹಬ್ಬದಂದು ಅವನು ಆಸ್ಪತ್ರೆ ಮಕ್ಕಳಿಗೆ ಗಿಫ್ಟ್ ಕೊಡ್ತಿದ್ದ. ಅವನ ಚಾನೆಲ್ ಬಯೋದಲ್ಲಿ ಒಂದೇ ಸಾಲು, ಈ ಚಾನೆಲ್ ಒಂದು ದೇವದೂತಿಯ ನಗುಗಾಗಿ.